ಬೆಂಗಳೂರಿನಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಅದು ಪಾರ್ಕಿಂಗ್. ಮನೆಯಿಂದ ಹೊರಗೆ ಹೋದ್ರೆ ವಾಹನ ನಿಲ್ಲಿಸೋಕೆ ಜಾಗನೇ ಇರೋದಿಲ್ಲ. ಇಂಥದ್ರಲ್ಲಿ ಸರ್ಕಾರ ಇವತ್ತು ಮತ್ತೊಂದು ಬರೆ ಎಳೆದಿದೆ. ಮನೆ ಮುಂದೆ ನಿಲ್ಲಿಸೋ ವಾಹನಗಳಿಗೂ ಪಾರ್ಕಿಂಗ್ ಶುಲ್ಕ ವಿಧಿಸೋಕೆ ನಿರ್ಧರಿಸಿದೆ. ಮನೆ ಮುಂದೆ ಪಾರ್ಕಿಂಗ್ ಮಾಡಿದ್ರು ಕಟ್ಟಬೇಕು ಶುಲ್ಕ. ಹೊಸ ಪಾರ್ಕಿಂಗ್ ನೀತಿ ತರಲು ಹೊರಟ ಜಿಬಿಎ. ಬೆಂಗಳೂರಿನ ವಾಹನ ಸವಾರರಿಗೆ ಜಿಬಿಎ ಬಿಗ್ ಶಾಕ್ ನೀಡಿದೆ. ನಗರದಲ್ಲಿ ಇನ್ಮುಂದೆ ಎಲ್ಲಂದರಲ್ಲಿ ಗಾಡಿ ಪಾರ್ಕ್ ಮಾಡಿದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳಲಿದೆ. ಹೌದು, ಹೊಸ ಪಾರ್ಕಿಂಗ್ ನೀತಿಯಡಿ 3 ಮಾದರಿಯ ಶುಲ್ಕಗಳನ್ನು ಪರಿಚಯಿಸಲಾಗುತ್ತಿದ್ದು, ಆನ್ ಸ್ಟ್ರೀಟ್ ಶುಲ್ಕ, ಆಫ್ ಸ್ಟ್ರೀಟ್ ಶುಲ್ಕ ಹಾಗೂ ಪಾರ್ಕಿಂಗ್ ಪಾಸ್ ವ್ಯವಸ್ಥೆ ಜಾರಿಗೆ ತರಲು ಪ್ಲಾನ್ ಮಾಡಲಾಗ್ತಿದೆ. ಈ ಸಂಬಂಧ ರಾಜ್ಯ ಸರ್ಕಾರ ಕರಡು ಅಧಿಸೂಚನೆ ಹೊರಡಿಸಿದೆ. ಮನೆ ಮುಂದೆ ವಾಹನ ಪಾರ್ಕ್ ಮಾಡಿದ್ರೆ ಮಾಲೀಕರಿಗೆ ಶುಲ್ಕ ಹಾಕಲಾಗುತ್ತೆ. ಬಾಡಿಗೆದಾರರಿಗೆ ಮನೆ ಮಾಲೀಕರೇ ತಮ್ಮ ಸ್ವಂತ ಜಾಗದಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಬೇಕು. ಸೈಕಲ್ ಹೊರತುಪಡಿಸಿ ಎಲ್ಲಾ ವಾಹನಗಳಿಗೂ ಶುಲ್ಕ ವಿಧಿಸಲಾಗುತ್ತೆ. ಆಟೋ ನಿಲ್ದಾಣಗಳಲ್ಲಷ್ಟೇ ಆಟೋಗಳಿಗೆ ಫ್ರೀ ಪಾರ್ಕಿಂಗ್ಗೆ ಅವಕಾಶ ಇರಲಿದೆ. ರಾತ್ರಿ 8ರಿಂದ ಬೆಳಗ್ಗೆ 8 ತನಕ ಮಾತ್ರ ಫ್ರೀ ಪಾರ್ಕಿಂಗ್ ಇರಲಿದೆ. ಆಫ್ ಸ್ಟ್ರೀಟ್ ಪಾರ್ಕಿಂಗ್ಗೆ ಮಾಸಿಕ ಪಾಸ್ ಕಡ್ಡಾಯ ಮಾಡಲಾಗಿದ್ದು, ಸಿಗ್ನಲ್ಗಳ 50 ಮೀಟರ್ ಅಂತರದಲ್ಲಿ ವಾಹನವನ್ನ ನಿಲ್ಲಿಸುವಂತಿಲ್ಲ. ಇನ್ನು ಉಪಮುಖ್ಯ ರಸ್ತೆಗಳ 25 ಮೀಟರ್ ಅಂತರದಲ್ಲಿ ಪಾರ್ಕಿಂಗ್ ನಿಷೇಧ ಮಾಡಲಾಗಿದೆ. ರಸ್ತೆಗಳನ್ನ ಎಬಿಸಿ ಮಾದರಿಗಳಾಗಿ ವಿಂಗಡಿಸಿ ಶುಲ್ಕ ವಿಧಿಸಲಾಗುತ್ತೆ. ಅಷ್ಟಕ್ಕೂ ಎಬಿಸಿ ಮಾದರಿ ಹೇಗಿರುತ್ತೆ, ಪಾರ್ಕಿಂಗ್ಗೆ ಎಷ್ಟು ಶುಲ್ಕ ವಿಧಿಸಲಾಗುತ್ತೆ ಅನ್ನೋದನ್ನ ನೋಡಿದ್ರೆ, ಎ ಕೆಟಗರಿಯಲ್ಲಿ ದ್ವಿಚಕ್ರ ವಾಹನಗಳಿಗೆ ಗಂಟೆಗೆ 40 ರೂಪಾಯಿ ಶುಲ್ಕ ವಿಧಿಸಲಾಗುತ್ತೆ. ಲಘು ವಾಹನಕ್ಕೆ 1 ಗಂಟೆಗೆ 60 ರೂಪಾಯಿ ಶುಲ್ಕ ವಿಧಿಸಲಾಗುತ್ತೆ. ಇನ್ನು ಬಿ ಕೆಟಗರಿಯಲ್ಲಿ ದ್ವಿಚಕ್ರ ವಾಹನಗಳಿಗೆ ಗಂಟೆಗೆ 30 ರೂಪಾಯಿ ಶುಲ್ಕ ಇದ್ರೆ, ಲಘು ವಾಹನಕ್ಕೆ 1 ಗಂಟೆಗೆ 80 ರೂಪಾಯಿ ಶುಲ್ಕ ಇರಲಿದೆ. ಸಿ ಕೆಟಗರಿಯಲ್ಲಿ ದ್ವಿಚಕ್ರ ವಾಹನಗಳಿಗೆ ಗಂಟೆಗೆ 20 ರೂಪಾಯಿ ಶುಲ್ಕ ಇದ್ರೆ, ಲಘು ವಾಹನಕ್ಕೆ 1 ಗಂಟೆಗೆ 30ರಿಂದ 40 ರೂಪಾಯಿ ಶುಲ್ಕ ಫಿಕ್ಸ್ ಮಾಡಲಾಗಿದೆ. ಇನ್ನು ಖಾಲಿ ನಿವೇಶನ ಹೊಂದಿರುವ ಮಾಲೀಕರಿಗೆ ಜಿಬಿಎ ಆಫರ್ ನೀಡಿದ್ದು, ಖಾಲಿ ಜಾಗವನ್ನ ಪಾರ್ಕಿಂಗ್ಗೆ ಬಿಟ್ಟುಕೊಟ್ರೆ ಆಸ್ತಿ ತೆರಿಗೆಯಲ್ಲಿ ವಿನಾಯಿತಿ ನೀಡುವುದಾಗಿ ಮನವಿ ಮಾಡಿದೆ. ಅಷ್ಟೇ ಅಲ್ಲ, ಮಾಲೀಕರು ಬಾಡಿಗೆದಾರರಿಗೆ ಪಾರ್ಕಿಂಗ್ ಕಲ್ಪಿಸಿಕೊಡಬೇಕು ಎಂದಿರೋ ಜಿಬಿಎ ಆಯುಕ್ತರು ಸಾರ್ವಜನಿಕರು ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಿದ್ದೇವೆ ಎಂದರು. ಯಾರಾದರೂ ಆನ್ ಸ್ಟ್ರೀಟ್ ಪಾರ್ಕಿಂಗ್ನಲ್ಲಿ ಆಫ್ ಸ್ಟ್ರೀಟ್ ಪಾರ್ಕಿಂಗ್ ವ್ಯವಸ್ಥೆ ಇರುವಾಗ ಅವರೇನಾದರೂ ಪಾರ್ಕಿಂಗ್ ಮತ್ತೂ ಸಹ ರೋಡ್ನಲ್ಲಿ ಮಾಡ್ತಾ ಇದ್ರೆ ಖಂಡಿತ ಟ್ರಾಫಿಕ್ ಪೊಲೀಸ್ ಮತ್ತು ಫೈನ್ ಎಲ್ಲ ಹಾಕಲಿಕ್ಕೆ ಅವರು ವ್ಯವಸ್ಥೆ ಮಾಡ್ತಾರೆ. ಸೊ ದಿಸ್ ಇಸ್ ದ ಬೇಸಿಕ್ ಐಡಿಯಾ ಆಫ್ ದ ಡ್ರಾಫ್ಟ್ ಪಾರ್ಕಿಂಗ್ ಪಾಲಿಸಿ. ರೇಟ್ಸ್ ಮತ್ತು ಇದು ರೋಡ್ ಪ್ರಕಾರ ಅವರು ಅನುಗುಣವಾಗಿ ಫಿಕ್ಸ್ ಮಾಡಿಟ್ಟಿದ್ದಾರೆ. ರಸ್ತೆಗಳಲ್ಲಿ ಪಾರ್ಕಿಂಗ್ಗೆ ಅವಕಾಶ ಇಲ್ಲದಿದ್ರೆ ಗ್ರಾಹಕರು ಬರೋದಿಲ್ಲ, ನಮ್ಮ ವ್ಯಾಪಾರಕ್ಕೂ ಹೊಡೆತ ಬೀಳುತ್ತೆ ಅಂತ ವ್ಯಾಪಾರಿಗಳು ಆತಂಕ ಹೊರಹಾಕಿದ್ರೆ ಮನೆ ಮಾಲೀಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಮನೆ ಮುಂದೆಗಡೆ ನಿಲ್ಗಡೆ ಮಾಡಬಾರ್ದು ಅಂತ ಇವ್ರು ಈಗ ಹೇಳ್ತಿದ್ದಾರೆ. ಇದೊಂದು ಸಮಸ್ಯೆನೂ ಹೌದು. ಅದಕ್ಕೆ ಪರಿಹಾರ, ಅದಕ್ಕೆ ಆಲ್ಟರ್ನೇಟಿವ್ ಏನಾರ ಕಂಡುಹಿಡಿದು ಇವರು ಕ್ರಮ ತಗೋಬೇಕು. ಏಕಾಏಕಿ ನಿಲ್ಲಿಸ್ಬೇಡಿ ಅಂತಂದರೆ ನಾಳೆ ಎಲ್ಲಿ ನಿಲ್ಲಿಸ್ತಾರೆ ವೆಹಿಕಲ್? ದಂಡ ಹಾಕೋದೇ ಒಂದು ಪರಿಹಾರ ಅಲ್ಲ ಸರ್. ದಂಡ ಹಾಕೋದು ಜನಗಳನ್ನು ಎದುರಿಸಿ ಆಡಳಿತ ಮಾಡೋದಲ್ಲ. ಜನಗಳಿಗೆ ಆಲ್ಟರ್ನೇಟಿವ್ ಅದಕ್ಕೇನಿದೆ ಪರಿಹಾರಗಳನ್ನು ಕೊಟ್ಟು ಆಡಳಿತ ನಡೆಸಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಇನ್ನು ವಿವಿಧ ಸರ್ಕಾರಿ ನಿಗಮ ಮಂಡಳಿಗಳಿಗೆ ಸೇರಿದ ಖಾಲಿ ಜಾಗಗಳನ್ನು ಗುರುತಿಸಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ರೂಪಿಸಲು ಯೋಜನೆ ರೂಪಿಸಲಾಗಿದೆ. ಅದೇನೇ ಇರಲಿ, ಮನೆ ಮುಂದೆ ನಿಲ್ಲಿಸಿರೋ ವಾಹನಕ್ಕೂ ಪಾರ್ಕಿಂಗ್ ಶುಲ್ಕ ವಿಧಿಸೋ ನಿರ್ಧಾರ ಬೆಂಗಳೂರಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಅರುಣ್ ಕುಮಾರ್, ಟಿವಿ9 ಬೆಂಗಳೂರು.